ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆದ್ರೆ ಕೀರ್ತನ ಹತ್ರ ಜಗಳ ಆಡೋದಕ್ಕೆ ಹೋಗ್ಬೇಡ. ನಿನ್ಗೆ ಗೊತ್ತಲ್ಲ, ಅವಳು ಸ್ವಲ್ಪ ವಿಚಿತ್ರ. ಇಲ್ಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತಾಳೆ. ಅದನ್ನೇ ಮಾಡಬೇಡ. ಎಲ್ರ ಜೊತೆ ಸ್ವಲ್ಪ ಮಾನವೀಯತೆಯಿಂದ ವರ್ತಿಸು ಅಂತ ಬುದ್ಧಿ ಹೇಳ್ದೆ ಚಿಕ್ಕತ್ತೆ. ಅದನ್ನ ಆಗ್ಲೇ ಇಲ್ಲಿಗೆ ಬಂದು ಹೇಳ್ಬಿಟ್ಲಾ? ಅದನ್ನ ನನ್ನ ಹತ್ರ ಹೇಳಿದ್ರೆ ಪರವಾಗಿಲ್ಲ, ಅಕ್ಕನ ಹತ್ರ ಹೋಗಿ ಹೇಳಿದ್ಲು. ಅಕ್ಕನ ಹತ್ರ ಹೇಳುವಾಗ ಬೇರೆ ರೀತಿನೇ ಹೇಳಿದ್ಲು. ಸೀತಮ್ಮ ಅದನ್ನ ತಪ್ಪು ತಿಳ್ಕೊಂಡ್ರಾ? ಅದಕ್ಕೆ ನಿನಗೆ ಹೇಳ್ತಾ ಇರೋದು ಸತ್ಯ. ಆ ಕೀರ್ತನ ಹತ್ರ ಸ್ವಲ್ಪ ಹುಷಾರಾಗಿರೋ. ಅಕ್ಕನ ಹತ್ರ ಈ ರೀತಿ ಎಲ್ಲ ಹೇಳಿದ್ರೆ ಅಕ್ಕ ನಿನ್ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋದಿಲ್ವಾ? ಆದ್ರೆ ನಿಜಾಂಶ ಅದಲ್ವಲ್ಲ ಚಿಕ್ಕತ್ತೆ. ಅದನ್ನ ತಿಳ್ಕೊಳ್ಳೋ ಅಷ್ಟು ತಾಳ್ಮೆ ಯಾರಿಗಿದೆ ಹೇಳು? ಈಗ ನೀನು ಅಕ್ಕನ ಮನ್ಸನ್ನ ಗೆಲ್ಬೇಕಾಗಿರೋ ಸಮಯ. ಕೀರ್ತನ ಹತ್ರ ಕಿರಿಕ್ ಮಾಡ್ಕೊಂಡ್ರೆ ನಿನಗೆ ಅಲ್ವಾ ಕಷ್ಟ? ಹಾಗಂತ ಅನ್ಯಾಯ ಆಗ್ತಿದ್ರು ನೋಡ್ಕೊಂಡು ಹೇಗ್ ಸುಮ್ಮನಿರ್ಲಿ ಚಿಕ್ಕತ್ತೆ? ಕೀರ್ತನ ನನಗೇನಾದ್ರೂ ಹೇಳಿದ್ರೆ ನಾನು ಸಹಿಸ್ಕೋತೀನಿ. ಆದ್ರೆ ಕಾರ್ತಿಕ್ನ ಕೆಟ್ಟದಾಗ ನಡೆಸ್ಕೊಂಡ್ರೆ ನಾನು ಸುಮ್ಮನಿರಲ್ಲ. ಅದ್ ಕೀರ್ತನ ಆಗಿರ್ಲಿ, ಬೇರೆ ಯಾರಾದ್ರೂ ಆಗಿರ್ಲಿ. ಮುಚ್ಚ ಬಾಯಿ. ಮನೆ ಒಡೆಯೋ ದರಿದ್ರ ಕೆಲಸನ ಮಾಡಬೇಡ. ದರಿದ್ರ ಅದ್ ಎಲ್ಲಿ ತಗ್ಲಾಕೊಂಡೋ. ಈ ತಾತ ಮತ್ತೆ ಬಾಲ ಸೇರಿ ನನ್ನ ಜೀವ ತಿಂತಾರೆ. 3 ಹೊತ್ತು ಕೆಲ್ಸ ಕೆಲ್ಸ ಕೆಲ್ಸ. ಮದ್ವೆ ಬಗ್ಗೆ ಏನೆಲ್ಲ ಕನ್ಸ್ಕೊಂಡಿದ್ದೆ, ಎಲ್ಲ ಹೊಳೆಲಿ ಹುಣ್ಸೆಹಣ್ಣು ಕಿವಿಸ್ದಂಗೆ ಆಗೋಯ್ತು. ಯಾವಾಗ ಇದಕ್ಕೆಲ್ಲ ಫುಲ್ ಸ್ಟಾಪ್ ಬೀಳುತ್ತೋ, ಯಾವಾಗ ಬಾಲ ನನ್ನನ್ನು ಅವನ ಅರಮನೆಗೆ ಕರ್ಕೊಂಡು ಹೋಗ್ತಾನೋ ದೇವ್ರೇ. ಬಾಲ ಯಾವಾಗಲೂ ಆ ಹುಡುಗನ ಜೊತೆನೇ ಇರ್ತಾನೆ. ಅವನ ಹತ್ರ ಇವನಿಗೆ ಅದೇನು ಕೆಲಸ ಇರ್ತೋ, ನನಗಿಂತ ಜಾಸ್ತಿ ಟೈಮು ಅವನ ಜೊತೆನೇ ಸ್ಪೆಂಡ್ ಮಾಡ್ತಾನೆ. ಹಾಳಾದವನು. ಅದ್ರ ಬದಲು ಇಲ್ಲಿಗೆ ಬಂದು ನಂಗೆ ಸ್ವಲ್ಪ ಹೆಲ್ಪ್ ಮಾಡಬಾರ್ದಾ? ಅಜ್ಜಿ ಇರಬೇಕಿತ್ತು. ಅವತ್ತು ಅವ್ರು ಇಲ್ಲಿಗೆ ಬಂದಾಗ ತಾತನ ನಡ್ಸ್ ಹೋದ್ರು. ಈಗ ಮತ್ತೆ ಎಲ್ಲ ಹೆಚ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಮೊದಲೇ ಹೇಳಿದ್ದು ರೂಮಿಗೆ ಸೇರ್ಕೊಳ್ಳೋಣ ಅಂತ. ಈಗ ನೋಡು ಏನಾಗ್ಬಿಡ್ತು. ನಾನು ಕಾಮನ್ ಮ್ಯಾನ್ ಅಲ್ಲ ದಿವ್ಯಾ, ಸೆಲೆಬ್ರಿಟಿ. ಬಾಲ ನಾನು ಅನ್ಕೊಂಡಿರೋ ಥರ ಇಲ್ವಾ? ಸತ್ಯ ಹೇಳ್ದಂಗೆ ಬಾಲ ಫ್ರಾಡ. ಬಾಲ ಶ್ರೀಮಂತ ಅಂತ ಬರೀ ಬಾಯಲ್ಲಿ ಹೇಳ್ತಾನಷ್ಟೇ. ಆದರೆ ಅವ್ನು ಮುಂಚಿನ ಥರ ಇಲ್ಲ. ಪಕ್ಕ ಹಳ್ಳಿ ಒಂಥರ ಇದ್ದಾನೆ. ಇವ್ನು ನನಗೆ ಗೊತ್ತಿಲ್ದಂಗೆ ಏನೋ ನಡೆಸ್ತಾ ಇದ್ದಾನೆ. ಅವನು ಹೇಳಿದ್ದೆಲ್ಲ ಸುಳ್ಳಾಗಿದ್ರೆ ಈ ಹಳ್ಳಿ ನನಗೆ ಪರ್ಮನೆಂಟ್ ಆಗಿಬಿಡುತ್ತೆ. ಅಕ್ಕ, ನಾನು ಹೇಳಿದ್ನಲ್ಲ, ನೀನ್ಯಾಕೆ ಬರೋದಕ್ಕೆ ಹೋದೆ? ಏನಂದೆ ನೀನು? ನಿನ್ನ ಗಂಡನಿಗೆ ಯಾರಾದರೂ ಏನಾದರೂ ಅಂದರೆ ನಿನಗೆ ಸಹಿಸ್ಕೊಳಕ್ಕಾಗಲ್ವಾ? ನಾನು ಅವನ ತಾಯಿ. ನಾಳೆ ಒಂದಿನ ನಾನು ಏನಾದರೂ ಅವನಿಗೆ ಅಂತೀನಿ, ಅವಾಗ ಏನು ಮಾಡ್ತೀಯ ನೀನು? ನನ್ನ ಹತ್ರನೇ ಜಗಳ ಮಾಡ್ತೀಯಾ? ಸೀತಮ್ಮ, ಅದು ಹಾಗಲ್ಲ.
ಕಾರ್ತಿಕ್ ನಿಮ್ಮ ಮಗ, ನಿಮಗೆ ಅವರಿಗೆ ಏನು ಬೇಕಾದರೂ ಹೇಳೋ ಹಕ್ಕಿರುತ್ತೆ. ಹಾಗೇನೆ ಕೀರ್ತನ ಕಾರ್ತಿಕ್ ಅಕ್ಕ. ತಾಯಿ ಆದ್ಮೇಲೆ ಆ ಸ್ಥಾನನ ತುಂಬೋದು ಅಕ್ಕನೇ. ಅವಳಿಗೂ ಕಾರ್ತಿಕ್ಗೆ ಒಂದು ಮಾತನ್ನೋ ಅಧಿಕಾರ ಇರುತ್ತಲ್ವಾ? ಆದರೆ ಆಫೀಸಲ್ಲಿ ಆಗ್ತಾ ಇರೋದೇ ಬೇರೆ ಸೀತಮ್ಮ. ಅಲ್ಲಿ ಕೀರ್ತನ ಏನ್ ಕೀರ್ತನ? ಅದು ಅವಳ ಆಫೀಸು. ಅವಳು ಹೇಗ್ ಬೇಕೋ ಹಾಗಿರ್ತಾಳೆ. ನಿನ್ ಗಂಡ ಇನ್ನೂ ಅಲ್ಲಿ ಕಲಿತಾ ಇರೋನು. ಅವನು ಅದಕ್ಕೆ ತಕ್ಕ ಹಾಗಿದ್ರೇನೆ ಚಂದ. ಅಷ್ಟಕ್ಕೂ ಅಕ್ಕ ತಮ್ಮನ ನಡುವೆ ಏನೋ ಒಂದು ಇರತ್ತೆ. ಅದನ್ನ ಕೇಳೋದಕ್ಕೆ ನೀನ್ ಯಾರು? ನಾನು ಅವರಿಬ್ಬರ ಮಧ್ಯೆ ಹೋಗಿಲ್ಲ ಸೀತಮ್ಮ. ಕಾರ್ತಿಕ್ ತುಂಬಾನೇ ಅಪ್ಸೆಟ್ ಆಗಿದ್ರು. ಅದಕ್ಕೆ ಕೀರ್ತನ ಹತ್ರ ಹೋಗಿ ಒಂದ್ ತಿಳ್ಕೊ ಹುಡುಗಿ, ಕಾರ್ತಿಕ್ ನಿನ್ ಗಂಡ ಆಗೋದಕ್ಕೆ ಮೊದಲು ನನ್ನ ಮಗ, ಕೀರ್ತನಿಗೆ ತಮ್ಮ. ಅಕ್ಕ, ಸತ್ಯಂಗೂ ಮಾತಾಡೋದಕ್ಕೆ ಅವಕಾಶ ಕೊಡು. ಅವಳಿಗೆ ಏನು ಹೇಳ್ತಾಳೆ ಅಂತ ಕೇಳು. ಊರ್ಮಿಳಾ, ನೀನ್ ಸುಮ್ಮನೆ ಇರು. ಈ ಮಧ್ಯೆ ಮಾತಾಡಬೇಡ. ನೀನ್ ಆಚೆ ಹೋಗ್ತಾ ಇರು. ಅಲ್ಲ ಅಕ್ಕ, ಆಚೆ ಹೋಗು ಅಂದೆ. ನೋಡು ಹುಡುಗಿ, ನೀನು ಇಲ್ಲಿರೋ ಅಷ್ಟು ದಿನ ನಮಗೆ ನೆಮ್ಮದಿ ಇಲ್ಲ ಅಂತ ನನಗೆ ಅರ್ಥ ಆಗೋಗಿದೆ. ಹಾಗೇನೆ ನಾನು ನಿನಗೆ ಕೊಟ್ಟಿರೋ 6 ತಿಂಗಳ ಗಡುವು ಹತ್ರ ಬರ್ತಾ ಇದೆ. ಇಷ್ಟರಲ್ಲಿ ನೀನು ಸಾಧಿಸಬೇಕಾಗಿದ್ದುದು ತುಂಬಾ ಇತ್ತು. ಆದ್ರೆ ನೀನು ಯಾರ ಮನಸ್ಸನ್ನು ಗೆಲ್ಲಿಲ್ಲ, ಮುಖ್ಯವಾಗಿ ನನ್ನ ಮನಸ್ಸನ್ನ. ಹಾಗಾಗಿ ನಿನ್ನ ಗಂಟು ಮೂಟೆ ಕಟ್ಟೋ ದಿನಗಳು ಹತ್ರ ಬರ್ತಾ ಇದೆ ಅಂತ ಅನ್ಕೋ. ಇಲ್ಲಿರೋ ಅಷ್ಟು ದಿನ ನೀನು ಸಮಾಧಾನವಾಗಿರು. ಆಮೇಲೆ ನಿನ್ನ ಏರಿಯಾಗೆ ಹೋದ್ಮೇಲೆ ನಿನಗೇನು ಬೇಕೋ ಅದನ್ನು ಮಾಡ್ಕೊ. ಅಲ್ಲಿ ನಿನ್ನನ್ನು ಯಾಕೆ ಏನು ಅಂತ ಕೇಳೋದಕ್ಕೆ ನಾನಿರಲ್ಲ. ಹಾಂ, ಅಡುಗೆ ಮನೇಲಿ ಎಂಟ್ರಿ ಸಿಕ್ಕಿದೆ ಅನ್ನೋದನ್ನು ನಿನ್ನ ಗೆಲುವಿನ ಲಿಸ್ಟಲ್ಲಿ ಹಾಕೋಬೇಡ. ಅಡುಗೆ ಮನೆನ ನಾನು ನಿನಗೆ ಬಿಟ್ಕೊಟ್ಟಿದ್ದು ನಮ್ಮ ಯಜಮಾನರು ಹೇಳಿದರು ಅಂತ. ನೀನು ನನ್ನ ಮನಸ್ಸು ಗೆದ್ದೆ ಅಂತಲ್ಲ. 6 ತಿಂಗಳು ಮುಗಿತಾ ಇದ್ದ ಹಾಗೆ ನೀನು ಇಲ್ಲಿಂದ ಹೊರಡ್ತಾ ಇರಬೇಕು. ಅದರ ಮೇಲೆ ಒಂದೇ ಒಂದಿನ ಹೆಚ್ಚಿಗೆ ನಿನಗೆ ಇಲ್ಲಿರೋದಕ್ಕೆ ಅವಕಾಶ. ನಾನು ಬಕ್ರ ಆಗ್ತಾ ಇದ್ದೀನಿ. ಬಾಲ ನನ್ನ ಜೊತೆನೆ ಆಟ ಆಡ್ತಿದ್ದಾನೆ ಅಂತ ಅನಿಸ್ತಾ ಇದೆ. ಯಾರನ್ನೂ ನಂಬದೇ ಇರೋ ನಾನು ಬಾಲನ್ ಯಾಕೆ ಬ್ಲೈಂಡಾಗಿ ನಂಬ್ತಾ ಇದ್ದೀನಿ? ಅವ್ನು ರಿಚ್ ಅನ್ನೋ ಕಾರಣಕ್ಕ? ಅಷ್ಟಕ್ಕೂ ಅವ್ನು ನಿಜವಾಗ್ಲೂ ರಿಚ್ ಆಗಿದ್ರೆ ನಾನಂತೂ ಆ ರಿಚ್ ಲೈಫ್ನ ಅನುಭವಿಸ್ತಾ ಇಲ್ಲ. ಮತ್ತು ಯಾಕೆ ನಾನು ಅವನಿಗೆ ಕಟ್ಟು ಬಿದ್ದಿದ್ದೀನಿ? ನೋ, ಸಮಥಿಂಗ್ ಇಸ್ ರಾಂಗ್. ನಾನು ಇದನ್ನು ಪತ್ತೆ ಮಾಡಲೇಬೇಕು. ಬಾಲ ಯಾಕೆ ವಿಚಿತ್ರವಾಗಿ ಆಡ್ತಿದ್ದೇನೆ ಅಂತ ಕಂಡು ಹಿಡಿಲೇಬೇಕು. ಇಲ್ಲ ಅಂದರೆ ಮತ್ತೆ ಯಾವತ್ತೂ ಮೇಲೆ ಕೇಳೋಕ್ಕಾಗದಿರೋಷ್ಟು ದೊಡ್ಡ ಪಾತಾಳಕ್ಕೆ ಬಿದ್ದುಬಿಡ್ತೀನಿ. ನೋ, ಆ ರೀತಿ ಆಗಬಾರ್ದು. ನನ್ನ ಕನಸುಗಳು ನನ್ನ ಸಾಗಲೇಬೇಕು. ಇಷ್ಟೊತ್ತು ಬಾಲ ಇಲ್ಲೇ ಚೋಟುನ ಹತ್ರ ಮಾತಾಡ್ತಾ ಇದ್ನಲ್ಲ, ಇವಾಗ ಎಲ್ಲಿಗೆ ಹೋದ?
ಹತ್ರ ಇಷ್ಟೊಂದು ಡೀಪಾಗಿ ಮಾತಾಡ್ತಿದ್ದಾನೆ, ಅವಳೇನೋ ಆಗಲ್ಲ ಅನ್ನೋ ಥರ ಆಡ್ತಿದ್ದಾಳಲ್ಲ, ಏನಿರ್ಬೋದು? ನನ್ನ ಹತ್ರ ಯಾವಾಗಲೂ ದುಡ್ಡಿಲ್ಲ, ನಮ್ಮಪ್ಪ ಕಾರ್ಡ್ನ ಬ್ಲಾಕ್ ಮಾಡಿಸಿದ್ದಾರೆ, ಆಕ್ಸೆಸ್ ಕೊಟ್ಟಿಲ್ಲ ಅಂತೆಲ್ಲ ಹೇಳ್ತಿದ್ದ. ಇವಾಗ ನೋಡಿದ್ರೆ ದುಡ್ಡು ಕೊಡ್ತಾ ಇದ್ದಾನೆ. ಪಕ್ಕ ನನಗೆ ಗೊತ್ತಿಲ್ದಂಗೆ ಏನೋ ನಡೀತಾ ಇದೆ ಇಲ್ಲಿ. ನೋಡು ಹುಡುಗಿ, ನೀನು ಇಲ್ಲಿರೋ ಅಷ್ಟು ದಿನ ನಮಗೆ ನೆಮ್ಮದಿ ಇಲ್ಲ ಅಂತ ನನಗೆ ಅರ್ಥ ಆಗೋ ಹಾಗೇನೆ ನಾನು ನಿನಗೆ ಕೊಟ್ಟಿರೋ 6 ತಿಂಗಳ ಗಡುವು ಹತ್ರ ಬರ್ತಾ ಇದೆ. 6 ತಿಂಗಳು ಮುಗಿತಾ ಇದ್ದ ಹಾಗೆ ನೀನು ಇಲ್ಲಿಂದ ಹೊರಡ್ತಾ ಇರ್ತಾ. ಅದರ ಮೇಲೆ ಒಂದೇ ಒಂದಿನ ಹೆಚ್ಚಿಗೆ ನಿನಗೆ ಇಲ್ಲಿರೋದಕ್ಕೆ ಅವಕಾಶ ಇಲ್ಲ. ಸತ್ಯ, ಯಾಕೆಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಈಗಿನ್ನೂ ಪರೀಕ್ಷೆ ಬರೀತಾ ಇದೆಯಾ? ರಿಸಲ್ಟ್ ಬರೋದಕ್ಕಿಂತ ಮುಂಚೆ ಸೋಲ್ತೀನಿ ಅಂತ ಭಯ ಪಡಬಾರ್ದು. ನೀನು ನಿನ್ನ ಪ್ರಯತ್ನ ಮಾಡು. ಇದರಲ್ಲಿ ಸೋಲೋದು ಗೆಲ್ಲೋದು ದೇವ್ರಿಗೆ ಬಿಟ್ಟಿದ್ದು. ಆದರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದ್ದೇ ಇರುತ್ತೆ ಅಂತ ನಂಬೋಳು ನೀನು. ನಿನ್ನ ನಂಬಿಕೆಗೆ, ಪರಿಶ್ರಮಕ್ಕೆ ಯಾವಾಗಲೂ ಮೋಸ ಆಗಲ್ಲ ಸತ್ಯ. ಧೈರ್ಯವಾಗಿರು. ಸೊಸೆಯಾಗಿ, ಹೆಂಡತಿಯಾಗಿ ನಿನ್ನ ಕರ್ತವ್ಯ ಏನಿದೆಯೋ ಅದನ್ನು ನಿಭಾಯಿಸು. ದೇವ್ರಿದ್ದಾನೆ. ಬಾಲ ಸಾವಿರಾರು ಕೋಟಿಗೆ ಬಾಳ್ತಾನೆ. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ದೇನೆ? ಇಷ್ಟು ದಡ್ಡಿನೇನೆ ನೀನು? ಶ್ರೀಮಂತ ಅಂದ್ಕೊಂಡು ಶ್ರೀಮಂತ ಅಲ್ಲ ಕಣೆ, ಸತ್ಯ ಯಾವಾಗಲೂ ಹೇಳ್ತಾ ಇದ್ಲು ಬಾಲ ಫ್ರಾಡು, ಅವನು ನಂಬೇಡ ಅಂತ. ಒಂದ್ಸಲ ನಾನು ಅವನ ಜೊತೆ ಓಡೋಗಕ್ಕೆ ಟ್ರೈ ಮಾಡಿದಾಗ ನಮ್ಮಪ್ಪ ಅಂತೂ ನಮ್ಮ ಜೀವನನ ರೂಪಿಸ್ಲಿಲ್ಲ. ಅಟ್ಲೀಸ್ಟ್ ನಾನಾದ್ರೂ ನನ್ನ ಜೀವನನ ರೂಪಿಸ್ಕೋತೀನಿ. ಅದಕ್ಕೆ ಅಡ್ಡ ಬರ್ಬೇಡ ನೀನು. ಹಾಗಿದ್ರೆ ಸತ್ಯಂಗೆ ಬಾಲನ್ ಬಗ್ಗೆ ಏನಾದರೂ ಗೊತ್ತಿರ್ಬೋದಾ? ಗೊತ್ತಿಲ್ಲದೆ ಅವಳು ಮಾತಾಡೋಳಲ್ಲ. ಬಾಲನ್ ಬಗ್ಗೆ ಅವಳ ಹತ್ರನೇ ಒಂದ್ಸಲ ಕೇಳಲ್ಲ, ಕಾಲ್ ಮಾಡ್ಲಾ? ಇವಾಗ ನಾನು ಕಾಲ್ ಮಾಡಿದರೆ ಮತ್ತೆ ಏನು ಎತ್ತ ಎಲ್ಲನೂ ಹೇಳಬೇಕು. ನನ್ನ ಪರಿಸ್ಥಿತಿ ಅವಳಿಗೆ ಗೊತ್ತಾದರೆ ಅವಳ ಮುಂದೆ ನಾನು ಚಿಕ್ಕವಳಾದಂಗೆ ಆಗುತ್ತೆ. ಎಂಥ ಅವಮಾನ. ಬೇಡ, ಅವಳಿಗೆ ಕಾಲ್ ಮಾಡೋದು ಬೇಡ. ಆದರೆ ನನಗೀಗ ಬಾಲನ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಅದಕ್ಕೆ ಸತ್ಯನೇ ಸರಿಯಾದ ವ್ಯಕ್ತಿ. ಅವಳ ಹತ್ರನೇ ಕೇಳೋದು ಸರಿ. ಹಲೋ ಅಮಲ್ ಬೇಬಿ. ನನ್ನ ಹೆಸರು ಕಾರ್ತಿಕ್ ಅಂತ. ಏನು ವಿಷಯ ಅಂತ ಹೇಳು. ಯಾಕೆ ರೇಗ್ತೀಯಾ? ಇವತ್ತು ಪ್ರಾಜೆಕ್ಟ್ ರಿಸಲ್ಟ್ ಅಂತ ಹೇಳಿದ್ರಲ್ವಾ, ನಮ್ಮ ಕಂಪ್ನಿಯಿಂದ ಕಳಿಸಿರೋ ಪ್ರಾಜೆಕ್ಟ್ ಸೆಲೆಕ್ಟ್ ಆಯ್ತಾ ಅಂತ ಕೇಳೋದಕ್ಕೆ ಕಾಲ್ ಮಾಡಿದೆ. ಅದು ರಿಸಲ್ಟ್ಸ್ ಕಟ್ಕೊಂಡು ನೀನೇನು ಮಾಡ್ತೀಯ ಸತ್ಯ? ನಿನ್ಗೆ ಯಾಕೆ ಇಷ್ಟೊಂದು ಕುತೂಹಲ? ನಾವು ಪ್ರಾಜೆಕ್ಟ್ ಮಾಡಿದ್ವಲ್ಲ ಅದಕ್ಕೆ. ಆಫೀಸಲ್ಲಿ 1000 ಕೆಲಸ ಇದೆ. ಮೊದಲೇ ನನ್ನ ತಲೆ ಕೆಟ್ಟೋಗಿದೆ. ನೀನು ಇನ್ನೂ ಫೋನ್ ಮಾಡಿ ತಲೆ ಕೆಡಿಸ್ತಾ ಇರಬೇಡ. ಅಲ್ಲ, ರಿಸಲ್ಟು
ರಿಸಲ್ಟ್ ಇನ್ನೂ ಬಂದಿಲ್ಲ. ನಮ್ಗೇನು ಪ್ರಾಜೆಕ್ಟ್ ಕಳ್ಸಕ್ಕೆ ಆಗಿಲ್ವಲ್ಲ, ಇನ್ನೇನು ಬಿಟ್ಟಾಕು. ಸರಿ, ಬಾಯ್. ದಿವ್ಯಕ್ಕ, ಇವಳು ಹೇಗೆ ನನಗೆ ಕಾಲ್ ಮಾಡೋದಕ್ಕೆ ಸಾಧ್ಯ? ಹಲೋ ಅಕ್ಕ. ಹಲೋ ಅಕ್ಕ, ಕೇಳಿಸ್ತಿದ್ದೇನೆ, ಮಾತಾಡು. ಲೈನಲ್ಲಿ ಇದೆಯಾ? ಇವಾಗಲೇ ಹೋಗಿ ಬಾಲನ್ ಕುತ್ತಿಗೆ ಪಟ್ಟಿ ಹಿಡಿದು ಎಲ್ಲನೂ ಕೇಳ್ಬಿಡ್ಲಾ ಅದೇನು ವಿಷಯ ಅಂತ? ಬೇಡ, ಇವಾಗ ನಾನು ಅವಸರ ಮಾಡಬಾರ್ದು, ಎಲ್ಲನೂ ಎಡವಟ್ಟಾಗತ್ತೆ. ಆ ಚೋಟನ್ ಕೇಳಿದ್ರೆ ಹೇಗೆ? ಎಸ್, ಅದೇ ಸರಿ. ಬಾನಿಗೊಂದು ಎಲ್ಲೆಯಲ್ಲಿದೆ, ನಿನ್ನಾಸೆಗಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಏ ಚೋಟು, ಅದಕ್ಕೆ ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಕೇಳಿ ಅದಕ್ಕೆ. ಆಗಲೇ ಬಾಲನ್ ಹತ್ರ ಏನು ಮಾತಾಡ್ತಿದ್ದೆ? ಓ ಅದಾ, ಕ್ಯಾಶುವಲ್ ಟಾಕ್. ನನ್ನ ಹತ್ರನೇ ವಿಷಯ ಮುಚ್ಚಿಡ್ತಿದ್ಯಾ? ಬಾಲನೇ ಹೇಳಿದ್ದು ಅದೇನು ವಿಷಯ ನಿನ್ನನ್ನೇ ಕೇಳು ಅಂತ. ಬಾಬಯ್ಯ ಹೇಳಕ್ ಸಾಧ್ಯ ಇಲ್ವಲ್ಲ, ಅದಕ್ಕೆ ಏನಾದರೂ ಬಾಯ್ ಬಿಡ್ಸೋ ಕತೆ ಕಟ್ತಾ ಇದ್ದಾರಾ? ಏನು ಯೋಚನೆ ಮಾಡ್ತಿದ್ಯಾ? ಬಾಯ್ ಬಿಡು. ಬಾಲ ನಿನ್ನ ಹತ್ರ ಏನು ಹೇಳ್ದ? ಅದು ಅದಕ್ಕೆ ಏನೋ ಪ್ಲಾನ್ ಇದೆಯಂತೆ, ಬರ್ತೀಯಾ ಅಂತ ಕೇಳ್ದ. ನಾನು ಏನು ಪ್ಲಾನು ಅಂದೆ, ಸಮಯ ಬಂದಾಗ ಹೇಳ್ತೀನಿ ಅಂದ. ಈ ಬಾಲಂಗೆ ಪ್ಲಾನು ಡೀಲು ಅನ್ನೋದು ಬಿಟ್ಟು ಕನ್ನಡದಲ್ಲಿ ಬೇರೆ ಪದಗಳೇ ಗೊತ್ತಿಲ್ವಾ? ಅದೇನೋ ಅದಕ್ಕೆ ನಿಮ್ಮ ಗಂಡ ನೀವು ಕೇಳಬೇಕು, ನಾನು ಕೇಳೋಕ್ಕಾಗತ್ತೆಯೇ? ಯಾಕದಕ್ಕೆ ಇದನ್ನೆಲ್ಲ ವಿಚಾರಿಸ್ತಾ ಇದ್ದೀರಾ? ನಿನಗ್ಯಾಕೆ ಹೇಳಬೇಕು? ನೀನಂತೂ ಏನಕ್ಕೂ ಪ್ರಯೋಜನ ಇಲ್ಲ. ಚೋಟ ಹತ್ರ ಪ್ಲಾನ್ ಅಂತೆಲ್ಲ ಮಾತಾಡ್ತಿದ್ದಾನೆ ಅಂದರೆ ಪಕ್ಕಾ ಏನೋ ಇದೆ. ಹೇಗೆ ತಿಳ್ಕೊಳ್ಳೋದಿದ್ನ? ಜಲಜಾ, ಯಾಕೋ ನಡಿಗೆ ಬೇರೆ ಥರ ಇದೆಯಲ್ಲ, ಏನೋ ಕಾದಿದೆ. ಬಾನಿಗೊಂದು ಎಲ್ಲೆಯಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ. ಜಲ್ಜಕ್ಕ, ಏನು ದಿವ್ಯಾ, ನನ್ನ ಹೊಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಏನು ಸಮಾಚಾರ? ಆಗಲೇ ಬಾಲ ಇಲ್ಲಿಗೆ ಬಂದಿದ್ನಲ್ಲ, ಏನು ವಿಷಯ? ಬಾಲನ ಹಾಗೆ ಸುಮ್ಮನೆ ಬಂದಿದ್ದ. ಸುಮ್ಮನೆ ಯಾಕೆ ಬರ್ತಾನೆ? ಏನೋ ವಿಷಯ ಇದ್ದೇ ಬರ್ತಾನೆ. ಅದೇನು ವಿಷಯ ಅಂತ ಹೇಳು. ಏನಿಲ್ಲ ಅಂತ ಹೇಳಿದ್ನಲ್ಲ ದಿವ್ಯಾ. ಯಾಕೆ ನಿನಗೆ ಬಾಬಯ್ಯನ ಮೇಲೆ ಅನುಮಾನನಾ? ಅನುಮಾನ ಇಲ್ಲ, ಆದರೆ ಅವನು ಯಾಕೆ ನಿನಗೆ ದುಡ್ಡು ಕೊಡ್ತಾ ಇದ್ದ? ಅದು ದಿವ್ಯಾ, ಅದೇನು ವಿಷಯ ಅಂತ ಹೇಳು. ನೀನು ನಿಜ ಹೇಳಿಲ್ಲ ಅಂದರೆ ದಿವ್ಯ ಇನ್ನೊಂದು ಮುಖ ನೋಡ್ಬೇಕಾಗತ್ತೆ. ಯಾಕೆ ಹೆದರ್ಸೋ ಥರ ಕೇಳ್ತಿದ್ಯಾ? ಅದು ಈ ತಿಂಗಳು ನನ್ನ ಗಂಡ ನನಗೆ ಹಣ ಕಳಿಸ್ಲಿಲ್ಲ. ದಿನಸಿ ತರಕ್ಕೆ, ಚೀಟಿ ಕಟ್ಟಕ್ಕೆ ಕಾಸು ಕಮ್ಮಿ ಇತ್ತು. ಅದಕ್ಕೆ ಬಾಬಯ್ಯನ ಹತ್ರ ಕೇಳಿದೆ, ಅವ್ನು ಕೊಟ್ಟ ಅಷ್ಟೇ. ಓ ಅಷ್ಟೇನಾ? ಇದನ್ನ ಮೊದಲೇ ಹೇಳಬೇಕಾಗಿತ್ತು. ಅಕ್ಕಪಕ್ಕದವ್ರಂದ್ರೆ ಅವ್ರ ಕಷ್ಟ ಸುಖಕ್ಕೆ ಆಗ್ಬೇಕಲ್ವಾ?